ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೇತ್ರಾವತಿ ತೀರದಲ್ಲಿ ಶವ ಹುತ್ತಿಟ್ಟ ಆರೋಪ ಪ್ರಕರಣ ಗೃಹ ಸಚಿವ ಪರಮೇಶ್ವರ್ ಭೇಟಿ ಮಾಡಿದ್ದಾರೆ ಪ್ರಣವ್ ಮೊಹಾಂತಿ. ಈ ಪ್ರಣವ್ ಮೊಹಾಂತಿ ಗೊತ್ತಲ್ವಾ, SIT ಮುಖ್ಯಸ್ಥರಿಗೆ ಏನು ರಚನೆ ಆಗಿದೆ ಅದರದ್ದು. ವಿಧಾನಸೌಧದಲ್ಲಿ SIT ಮುಖ್ಯಸ್ಥರ ಜೊತೆ ಪರಮೇಶ್ವರ್ ಸಭೆ ಮಾಡಿದ್ದಾರೆ. ನೇತ್ರಾವತಿ ಶವ ಹುತ್ತಿಟ್ಟ ಪ್ರಕರಣದ ತನಿಖೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮೊಹಾಂತಿ. ಈವರೆಗಿನ ತನಿಖಾ ವರದಿ ಬಗ್ಗೆ ಚರ್ಚೆ ಆಗಿದೆ. ಅಲ್ಲಿ ಗೃಹ ಸಚಿವರಿಗೆ ಪಿನ್ ಟು ಪಿನ್ ಮಾಹಿತಿನ ಕೊಟ್ಟಿದ್ದಾರೆ. ಕೊಟ್ಟು ಅಲ್ಲಿಂದ ಪ್ರಣವ್ ಮೊಹಾಂತಿ ತೆರಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಕೊನೆಯ ಸ್ಟೇಜ್ಗೆ ಬಂದಿದೆ ಈಗ. ಯಾಕಂದರೆ ಇವತ್ತು ಫೈನಲ್ ಆಗ್ಬೋದು ಅಂಥೇಳಿ, ಅಂದರೆ ಶೋಧ ಕಾರ್ಯ 13 ಪಾಯಿಂಟು ಅದರ ಪಕ್ಕದಲ್ಲಿ ಅಗಿತಾ ಇದ್ದಾರೆ. ಇಲ್ಲಿವರೆಗೂ ಏನೆಲ್ಲ ಬೆಳವಣಿಗೆಗಳಾಗಿದೆ, ಏನು ಪತ್ತೆಯಾಯಿತು, ಮುಂದಿನ ಹಂತ ಹೇಗಿರುತ್ತೆ. ಇವತ್ತು ವಿಧಾನಸೌಧದಲ್ಲಿ ಗೃಹ ಸಚಿವರನ್ನ ಭೇಟಿ ಮಾಡಿ ಪ್ರಣವ್ ಮೊಹಾಂತಿ ಅವರು ಅಲ್ಲಿಂದ ತೆರಳಿದರು. ನೋಡ್ತಾ ಇದ್ದೀವಿ ಅವರು ಹೋಗ್ತಾ ಇರುವಂತಹ ದೃಶ್ಯವನ್ನು. ಬಹಳ ಕುತೂಹಲ ಇದೆ ಈಗ ಮುಂದೆ ಏನಾಗ್ಬೋದು ಅಂತ ಹೇಳಿ. ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಪ್ರಕರಣ ಗುಂಡೆಯುವಂತಹ ಕೆಲಸಕ್ಕೆ ಶೀಘ್ರವೇ ಅಂತ್ಯ ಹಾಡಲಾಗುತ್ತಾ? CLP ಸಭೆಯಲ್ಲಿ ಶಾಸಕರಿಗೆ CM ಸುಳಿವನ್ನ ಕೊಟ್ಟಿದ್ದಾರೆ. ಬಹುತೇಕವಾಗಿ ಅಂತ್ಯ ಆಗ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸರ್ಕಾರನೇ ಇದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದೆ ಗಂಭೀರವಾಗಿ. CLP ಸಭೆಯಲ್ಲೂ ಕೂಡ ಶವ ಹುತ್ತಿಟ್ಟ ಪ್ರಕರಣದ ಪ್ರಸ್ತಾಪ ಆಯಿತು. ಸ್ವತಃ ವಿಚಾರವನ್ನ ಪ್ರಸ್ತಾಪ ಮಾಡಿದರೆ CM ಸಿದ್ದರಾಮಯ್ಯ. SIT ಬಗ್ಗೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಕೇಸ್ ಬಗ್ಗೆ ಯಾರೂ ಭಾವನಾತ್ಮಕ ಹೇಳಿಕೆ ನೀಡಬೇಡಿ. 13 ಸ್ಥಳಗಳಲ್ಲಿ SIT ಅಧಿಕಾರಿಗಳು ಶೋಧ ನಡೆಸಿದ್ರು. ಅದರಲ್ಲಿ ಒಂದು ಕಡೆ ಮಾತ್ರ ಮೂಳೆಗಳು ಸಿಕ್ಕಿದಾವೆ. ಅದು ಕೂಡ ಮಹಿಳೆಯದ್ದಲ್ಲ, ಪುರುಷನದ್ದು. 17ನೇ ಪಾಯಿಂಟ್ನಲ್ಲೂ ಏನೂ ಇಲ್ಲದೆ ಹೋದರೆ ಸ್ಥಗಿತ ಆಗಬಹುದು. SIT ತನಿಖೆಯನ್ನು ನಿಲ್ಲಿಸಬೇಕಾಗ್ಬೋದು. ಈ ಬಗ್ಗೆ ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಬಗ್ಗೆ ಚರ್ಚೆನ ಮಾಡಬೇಡಿ, ಕಂಡಲ್ಲಿ ಇದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿ CLP ಸಭೆಯಲ್ಲಿ ಶಾಸಕರಿಗೆ ಸೂಚನೆ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, CLPಯಲ್ಲೂ ಕೂಡ ನೇತ್ರಾವತಿ ನದಿ ತೀರದ ಶವ ಹುತ್ತಿಟ್ಟ ಆರೋಪದ ಪ್ರಕರಣ ಪ್ರತಿಧ್ವನಿಸಿದೆ. ಬಹುಶಃ ಈಗ ಸರ್ಕಾರವೇ ಅದರ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿದೆ ಅಂತ ಅನಿಸ್ತಾ ಇದೆ. SIT ಅವರ ಅಭಿಪ್ರಾಯ, ಅದರ ವರದಿಯನ್ನು ತೆಗೆದುಕೊಂಡು ಅಂತಿಮವಾಗಿ ನಿರ್ಧಾರ ಮಾಡುತ್ತಾ? ಅಂದರೆ ಬಹುಶಃ ಈ ಕಾರ್ಯಾಚರಣೆ ಸ್ಥಗಿತ ಆಗುವಂತಹ ಚಿಂತನೆಯಲ್ಲಿ ಸರ್ಕಾರ ಇದೆಯಾ, ಹೇಗೆ? ಪ್ರಭು, ನಿನ್ನೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಧರ್ಮಸ್ಥಳದ SIT ತನಿಖೆ, ತಲೆಬುರುಡೆ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗಾಗ್ತಾ ಇದೆ, ಮತ್ತು SIT ಮಾಡಿರುವಂತಹ ಉದ್ದೇಶ ಮತ್ತು ಜನರಿಂದ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯಗಳು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಶಾಸಕರಿಗೆ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ನಾವು SIT ತನಿಖೆಯನ್ನು ಮಾಡಿದ್ದೇವೆ, ಇದರಿಂದ ಜನರಿಂದ ಉತ್ತಮವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. ಅಂದರೆ ನಾವು ತನಿಖೆಗೆ ಕೊಟ್ಟಿರೋದ್ರಿಂದ ಸಹಜವಾಗಿ ಅಲ್ಲಿ ಅನುಮಾನಗಳು ಏನಿತ್ತಲ್ಲ ಅದು ಕ್ಲಿಯರ್ ಆಗತ್ತೆ. ಈಗ ಒಂದು ಅದರಲ್ಲಿ ಸಿಗಬೇಕು, ಅಥವಾ ಸಿಗದೆ ಹೋದ್ರೆ ಆ ಕ್ಷೇತ್ರದ ಮೇಲೆ ಬಂದಿರುವಂತಹ ಅಪವಾದ ಏನಿದೆ ಅದು ಮರೆಯಾಗತ್ತೆ. ಹಾಗಾಗಿ SIT ತನಿಖೆಯಿಂದ ಇದು ಹೊರಗಡೆ ಬರುತ್ತೆ. ಸೊ ಇದರಿಂದ ಜನಗಳು ಕೂಡ ನಮ್ಮ ಸರ್ಕಾರದ ಬಗ್ಗೆ ಉತ್ತಮವಾದಂಥ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ. ಆದರೆ ನೀವು ಯಾರೂ ಕೂಡ ಈ ವಿಚಾರದ ಬಗ್ಗೆ ಭಾವನಾತ್ಮಕವಾಗಿ ನೀವು ಮಾತನಾಡಬೇಡಿ ಅನ್ನುವಂಥ ಸಲಹೆಯನ್ನು ಕೂಡ ಮುಖ್ಯಮಂತ್ರಿಗಳು ಶಾಸಕರಿಗೆ ಕೊಟ್ಟಿದ್ದಾರೆ. ಯಾಕೆಂದರೆ ಸುಮ್ಮನೆ ಒಬ್ಬೊಬ್ಬರು ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದೇ ಆದರೆ ಸರ್ಕಾರಕ್ಕೂ ಕೂಡ ಇದು ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸೂಚನೆಯನ್ನು ಅವರು ಪಾಸ್ ಮಾಡಿದ್ದಾರೆ. ಜೊತೆಗೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರನ್ನು ಕೂಡ SIT ಮುಖ್ಯಸ್ಥರಾಗಿರುವಂಥ ಪ್ರಣಬ್ ಮುಖಂತಿ ಮೊಹಾಂತಿ ಹಾಗೆ ಜೊತೆಗೆ ಅನುಚೇತ್ ಅವರು ಕೂಡ ವಿಧಾನಸೌಧದ ಅವರ ಕಚೇರಿಯಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಸಾಕಷ್ಟು ಮಾಹಿತಿಗಳನ್ನು ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ತದನಂತರದಲ್ಲಿ ವಿಧಾನಸಭೆಯ ಮೊಗಸಾಲೆಯಲ್ಲಿರುವಂತಹ ಮುಖ್ಯಮಂತ್ರಿಗಳ ಕಚೇರಿಗೆ ಭೇಟಿಯನ್ನು ಕೊಟ್ಟು ಮುಖ್ಯಮಂತ್ರಿಗಳ ಜೊತೆ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಇಬ್ಬರು ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಕೆಲವು ಗೌಪ್ಯ ವಿಚಾರಗಳನ್ನು ಕೂಡ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಈಗ ನಮಗೆ ಸಿಗ್ತಾ ಇದೆ. ಯಾಕೆಂದರೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಶಾಸಕರಿಗೆ ಈ ಒಂದು ತನಿಖೆ ಏನಾಗ್ತಾ ಇದೆ, ಗುಂಡಿಯನ್ನು ಅಗಿಯುವಂಥ ಪ್ರಕ್ರಿಯೆ ನಡೀತಾ ಇದೆ, ಇದಕ್ಕೆ ವಿರಾಮವನ್ನು ಆಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿತ್ತು. ಸೊ ಹಾಗಾಗಿ ಇವತ್ತು ಅಧಿಕಾರಿಗಳು ಕೂಡ ಗೃಹ ಸಚಿವ ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿರೋದ್ರಿಂದ ಸಹಜವಾಗಿ ಮತ್ತಷ್ಟು ಕುತೂಹಲ ಉಂಟಾಗ್ತಾ ಇದೆ. ಈಗ
13ನೇ ಗುಂಡಿಯಲ್ಲೂ ಕೂಡ ಇನ್ನೂ ಯಾವುದೇ ಕುರುಹುಗಳು ಪತ್ತೆಯಾಗದೇ ಇರೋದ್ರಿಂದ ಸಹಜವಾಗಿ ಈ ಒಂದು ಪ್ರಕ್ರಿಯೆಗೆ ಅಂತಿಮ ವಿರಾಮವನ್ನು ಆಡುವಂಥ ನಿರ್ಧಾರಕ್ಕೆ ಏನಾದರೂ ಮುಖ್ಯಮಂತ್ರಿಗಳು ಬರ್ತಾರ, ಆ ಕಾರಣಕ್ಕೆ ಅಧಿಕಾರಿಗಳನ್ನು ಇಲ್ಲಿಗೆ ಕರ್ಸ್ಕೊಂಡಿದ್ದಾರಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಜೊತೆಗೆ 17 ದಿನಗಳಿಂದ ಏನು ಕಾರ್ಯಾಚರಣೆ ನಡೀತಾ ಇತ್ತು, ಗುಂಡಿಗಳನ್ನು ಅಗಿಯುವಂಥದ್ದು, ಜೊತೆಗೆ ಅಲ್ಲಿ ಏನೆಲ್ಲ ಸಿಕ್ಕಿದೆ, ಏನು ಖಾಲಿ ಇದೆ, ಇದೆಲ್ಲದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ವರದಿ ರೂಪದಲ್ಲಿ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದರು. ಕೆಲವು ದಾಖಲೆಗಳನ್ನು ಕೂಡ ಈಗ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗಷ್ಟೇ ನಮಗೆ ಸಿಕ್ಕಿದೆ. ಹಾಗಾಗಿ ಈ ಸಚಿವರ ಜೊತೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಶಾಸಕರ ಬಳಿ ಹೇಳಿರುವಂಥದ್ದು, ಸಚಿವರ ಜೊತೆ ನಾನು ಮತ್ತೊಮ್ಮೆ ಚರ್ಚೆಯನ್ನ ಮಾಡಿ ಇದಕ್ಕೆ ವಿರಾಮವನ್ನು ಆಡೋಣ ಅಂತೇಳಿ. ಹಾಗಾಗಿ ಅಧಿಕಾರಿಗಳನ್ನ ಕರೆಸಿ ಇವತ್ತು ಮಾತನಾಡಿರುವಂಥದ್ದನ್ನು ನೋಡಿದ್ರೆ ಬಹುತೇಕವಾಗಿ ಈ ತನಿಖೆಗೆ ವಿರಾಮವನ್ನು ಆಡುವಂಥ ಒಂದು ಗುಂಡಿಯನ್ನು ಅಗೆಯುವ ಪ್ರಕ್ರಿಯೆ ಏನಿದೆ ಇದಕ್ಕೆ ವಿರಾಮವನ್ನು ಆಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.